ಫಸ್ಟ್ ಕನ್ನಡಕ್ಕೆ ಸ್ವಾಗತ. ನಾನು ಉಮರ್ ಫಾರೂಕ್. ನಮ್ಮ ದೇಶದಲ್ಲಿ ಕಾನೂನಿಗಿಂತ ಮಿಗಿಲಾದವರು ಯಾರಾದರೂ ಇದ್ದಾರಾ? ಸಾಮಾನ್ಯ ಭಾರತೀಯರು ಪ್ರತಿಯೊಂದಕ್ಕೂ ನಿಯಮ ಪಾಲಿಸಬೇಕು ಅನ್ನುವ ದೇಶದಲ್ಲಿ ಒಂದು ಬೃಹತ್ ಸಂಘಟನೆ ಯಾವುದೇ ಹೊಣೆಗಾರಿಕೆ ಇಲ್ಲದೆ ಕಾರ್ಯನಿರ್ವಹಿಸೋದಕ್ಕೆ ಹೇಗೆ ಸಾಧ್ಯ? ಇದೇ ಪ್ರಶ್ನೆಯನ್ನು ಮುಂದಿಟ್ಕೊಂಡು ಕರ್ನಾಟಕದ ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ಅವರು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಅಂದರೆ RSS ಮುಖ್ಯಸ್ಥ ಮೋಹನ್ ಭಾಗವತ್ ಅವರಿಗೆ ಒಂದು ಬಹಿರಂಗ ಮತ್ತು ಖಡಕ್ ಪತ್ರವನ್ನು ಬರೆದಿದ್ದಾರೆ. RSSಗೆ 100 ವರ್ಷ ತುಂಬಿದ್ದಕ್ಕೆ ಅಭಿನಂದನೆ ಸಲ್ಲಿಸ್ತಾನೆ. RSSನ ಸಾರ್ವಜನಿಕ ಹೊಣೆಗಾರಿಕೆ, ಆರ್ಥಿಕ ಪಾರದರ್ಶಕತೆ ಮತ್ತು ಕಾನೂನುಬದ್ಧ ಸ್ಥಾನಮಾನದ ಬಗ್ಗೆ ಪ್ರಿಯಾಂಕ್ ಖರ್ಗೆ ಸಾಂವಿಧಾನಿಕವಾಗಿ ಚಾಟಿ ಬೀಸಿದ್ದಾರೆ. ಆದರೆ ಇದಕ್ಕೆ RSS ಮುಖ್ಯಸ್ಥ ಮೋಹನ್ ಭಾಗವತ್ ಕೊಟ್ಟಿರುವ ಹಾರಿಕೆ ಉತ್ತರಗಳು ಮತ್ತು ಸಚಿವರು ಎತ್ತಿರುವ ನ್ಯಾಯಸಮ್ಮತ ಪ್ರಶ್ನೆಗಳೇನು ಅನ್ನೋದನ್ನು ಈ ವಿಡಿಯೋದಲ್ಲಿ ಡೀಟೇಲ್ ಆಗಿ ನೋಡ್ತಾ ಹೋಗೋಣ. ಆದರೆ ಅದಕ್ಕೂ ಮೊದಲು ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋವನ್ನು ಕಡೇ ತನಕ ಮಿಸ್ ಮಾಡದೆ ನೋಡಿ. ಸಚಿವ ಪ್ರಿಯಾಂಕ್ ಖರ್ಗೆ ಅವರು ಬರೆದಿರುವ ಪತ್ರ ರಾಜಕಾರಣದ ದಾಟನ್ನು ಮೀರಿ ದೇಶದ ಪ್ರತಿಯೊಬ್ಬ ನಾಗರಿಕನು ಯೋಚಿಸಬೇಕಾದ ಸಾಂವಿಧಾನಿಕ ಪ್ರಶ್ನೆಗಳನ್ನು ಎತ್ತಿದೆ. ಈ ಪತ್ರದಲ್ಲಿ ಅತ್ಯಂತ ತೀಕ್ಷ್ಣವಾಗಿ ಉಲ್ಲೇಖ ಮಾಡಿರುವ ಖರ್ಗೆ, ಭಾರತದಲ್ಲಿ ಓರ್ವ ಸಫಾಯಿ ಕರ್ಮಚಾರಿ ಕೂಡ ಸರ್ಕಾರದ ಸೌಲಭ್ಯಗಳನ್ನು ಪಡೆಯಲು ನೋಂದಣಿ ಮಾಡಿಸಿಕೊಳ್ಳೋದು ಕಡ್ಡಾಯ. ಪ್ರತಿಯೊಂದು ಧಾರ್ಮಿಕ ಸಂಸ್ಥೆ, ದತ್ತಿ ಸಂಸ್ಥೆಗಳು, NGOಗಳು, ಟ್ರಸ್ಟ್ಗಳು ಮತ್ತು ಕಂಪನಿಗಳು ತಮ್ಮ ರಚನೆ, ಆದಾಯದ ಮೂಲ ಹಾಗೂ ಖರ್ಚು ವೆಚ್ಚಗಳನ್ನು ಬಹಿರಂಗಪಡಿಸಿ ಆಡಿಟ್ ಮಾಡಿಸಬೇಕಾಗತ್ತೆ. ಹೀಗಿರುವಾಗ ಸಾಮಾನ್ಯ ಭಾರತೀಯರಿಗೆ ನಿಯಮ ಪಾಲಿಸಲು ಹೇಳುವ RSS ಅದೇ ನಿಯಮಗಳಿಂದ ತನ್ನನ್ನು ತಾನು ಹೊರಗಿಟ್ಕೊಳ್ಳೋದಕ್ಕೆ ಹೇಗೆ ಸಾಧ್ಯ ಅಂತ ಪ್ರಶ್ನೆ ಮಾಡಿದ್ದಾರೆ. ಒಂದು ಸಾಂವಿಧಾನಿಕ ಪ್ರಜಾಪ್ರಭುತ್ವದಲ್ಲಿ ಯಾವುದೇ ಸಂಘಟನೆ ಎಷ್ಟೇ ಹಳೆಯದಾಗಿರಲಿ, ದೊಡ್ಡದಾಗಿರಲಿ ಅಥವಾ ಪ್ರಭಾವಶಾಲಿಯಾಗಿರಲಿ, ಅದು ಕಾನೂನಿನ ಪರಿಶೀಲನೆಯಿಂದ ಹೊರತಾಗಿರಲು ಸಾಧ್ಯನೇ ಇಲ್ಲ. ಸಾರ್ವಜನಿಕ ಜೀವನದಲ್ಲಿರುವ ಪ್ರತಿಯೊಂದು ಸಂಸ್ಥೆಯು ಕಾನೂನಿಗೆ ಬದ್ಧವಾಗಿರಬೇಕು ಅಂತ ಖರ್ಗೆ ನೆನಪು ಮಾಡಿದ್ದಾರೆ. RSSನ ಅತ್ಯುನ್ನತ ನಿರ್ಧಾರ ತೆಗೆದುಕೊಳ್ಳುವ ಸಂಸ್ಥೆಯಾದ ಅಖಿಲ ಭಾರತೀಯ ಪ್ರತಿನಿಧಿ ಸಭಾ ABPS ಬಿಡುಗಡೆ ಮಾಡಿದ 2025-26 ವಾರ್ಷಿಕ ವರದಿ ಅಂಕಿಅಂಶಗಳನ್ನೇ ಮುಂದಿಟ್ಕೊಂಡು ಖರ್ಗೆ ವಾದ ಮಂಡಿಸಿದ್ದಾರೆ. ಭಾರತ ಮತ್ತು ವಿದೇಶಗಳಲ್ಲಿ 60,000ಕ್ಕೂ ಹೆಚ್ಚು ಶಾಖೆಗಳು ಹಾಗೂ ಕೋಟ್ಯಾಂತರ ಸ್ವಯಂ ಸೇವಕರನ್ನು ಹೊಂದಿರುವ ಈ ಸಂಘಟನೆಗೆ ಕರ್ನಾಟಕದಲ್ಲೇ ಭಾರಿ ಹೆಜ್ಜೆ ಗುರುತಿದೆ. ಸಂಘದ ವರದಿಯ ಪ್ರಕಾರವೇ ನಮ್ಮ ಕರ್ನಾಟಕದಲ್ಲಿ 4,127 ದೈನಂದಿನ ಶಾಖೆಗಳಿವೆ. 1,384 ಸಾಪ್ತಾಹಿಕ ಅಂದರೆ ಸಾಪ್ತಾಹಿಕ ಮಿಲನ್ ಸಂಪರ್ಕಗಳಿದ್ದಾವೆ. 60 ಮಾಸಿಕ ಮಂಡಳಿಗಳಿದ್ದಾವೆ. ಅಷ್ಟೇ ಅಲ್ಲ, ಸಂಘಟನೆಯ ಸಾರ್ವಜನಿಕ ಒಗ್ಗೂಡುವಿಕೆಯು ಕೂಡ ಅಷ್ಟೇ ವಿಸ್ತಾರವಾಗಿದೆ. RSS ವರದಿಯ ಪ್ರಕಾರನೇ ನಮ್ಮ ರಾಜ್ಯದಲ್ಲಿ 2,194 ಸಮಾಜೋತ್ಸವಗಳನ್ನು ನಡೆಸಲಾಗಿದೆ. ಅದರಲ್ಲಿ ಬರೋಬ್ಬರಿ 19,61,158 ಮಂದಿ ಭಾಗವಹಿಸಿದ್ದಾರೆ. ಹಾಗೆಯೇ ರಾಜ್ಯಾದ್ಯಂತ 562 ಪಥಸಂಚಲನಗಳನ್ನು ಆಯೋಜನೆ ಮಾಡಲಾಗಿದೆ. ಇವು ಸಾಮಾನ್ಯವಾಗಿ 2.5 ರಿಂದ 3 ಕಿಲೋಮೀಟರ್ವರೆಗೆ ನಡೆದಿದೆ. ಇದರಲ್ಲಿ 2,21,963 ಸಮವಸ್ತ್ರಧಾರಿ ಸ್ವಯಂ ಸೇವಕರು ಪಾಲ್ಗೊಂಡಿದ್ದಾರೆ. ಇಷ್ಟೊಂದು ದೊಡ್ಡ ಮಟ್ಟದಲ್ಲಿ ಸಾರ್ವಜನಿಕವಾಗಿ ಜನರನ್ನು ಒಗ್ಗೂಡಿಸುವ, ಸಮವಸ್ತ್ರ ಧರಿಸಿ ಪಥ ಸಂಚಲನ ಮಾಡುವ ಮತ್ತು ಆಳವಾಗಿ ಬೇರೂರಿರುವ ಬೃಹತ್ ನೆಟ್ವರ್ಕ್ ಅನ್ನ ಕೇವಲ ಒಂದು ಖಾಸಗಿ ಅಥವಾ ಅನೌಪಚಾರಿಕ ವ್ಯವಸ್ಥೆ ಅಂತ ಪರಿಗಣಿಸೋದಕ್ಕೆ ಹೇಗೆ ಸಾಧ್ಯ? ಇದು ಖಂಡಿತವಾಗಿಯೂ ಸಂಘಟನೆಯ ಆರ್ಥಿಕ ಪಾರದರ್ಶಕತೆ, ಕಾನೂನುಬದ್ಧ ಸ್ಥಾನಮಾನ ಮತ್ತು ಸಾರ್ವಜನಿಕ ಸುವ್ಯವಸ್ಥೆಯ ಬಗ್ಗೆ ನ್ಯಾಯಸಮ್ಮತ ಪ್ರಶ್ನೆಗಳನ್ನು ಹುಟ್ಟು ಹಾಕ್ತದೆ. ಇದೇ ಹಿನ್ನೆಲೆಯಲ್ಲಿ ಇಷ್ಟೊಂದು ಬೃಹತ್ ಗಾತ್ರದ ಸಂಘಟನೆ ಅಧಿಕೃತವಾಗಿ ಯಾವುದೇ ಕಾನೂನುಬದ್ಧ ಘಟಕವಾಗಿ ಅಥವಾ ವ್ಯಕ್ತಿಗಳ ಸಂಸ್ಥೆಯಾಗಿ ನೋಂದಾಯಿಸಿಕೊಳ್ಳದೆ ಅನಧಿಕೃತವಾಗಿ ಕಾರ್ಯನಿರ್ವಹಿಸ್ತಾ ಇರುವ ಹಿಂದಿನ ಕಾನೂನು ಆಧಾರಗಳನ್ನು ವಿವರಿಸಲು ನಿಮ್ಮ ಅಧಿಕೃತ ಪದಾಧಿಕಾರಿಗಳನ್ನು ನಿಯೋಜಿಸಿ ಅಂತ ಖರ್ಗೆ ಕೋರಿದ್ದಾರೆ. ಜೊತೆಗೆ ಈ 6 ಪ್ರಮುಖ ಮಾಹಿತಿಗಳನ್ನು ಸಾರ್ವಜನಿಕರ ಮುಂದೆ ಇಡಲು ಒತ್ತಾಯ ಮಾಡಿದ್ದಾರೆ. ಮೊದಲನೇದೇನೆಂದರೆ ಕಾನೂನುಬದ್ಧ ಸ್ಥಾನಮಾನ. RSSನ ಕಾನೂನಾತ್ಮಕ ಸ್ಥಾನಮಾನ ಮತ್ತು ಸಂಘಟನೆಯ ರಚನೆಯ ಸಂಪೂರ್ಣ ವಿವರವನ್ನು ಕೊಡೋದು. ಎರಡನೇದು ಪದಾಧಿಕಾರಿಗಳ ವಿವರ. RSSನ ಅಧಿಕೃತ ಪ್ರತಿನಿಧಿಗಳು ಮತ್ತು ಪದಾಧಿಕಾರಿಗಳು ಯಾರು ಅನ್ನೋ ಮಾಹಿತಿಯನ್ನು ಕೊಡಬೇಕು. ಮೂರನೇದು ಇವರ ಆದಾಯದ ಮೂಲ. ಈ ಸಂಘಟನೆಗೆ ಬರುವ ದೇಣಿಗೆ, ಕೊಡುಗೆ ಮತ್ತು ವಂತಿಗೆಗಳ ನಿಖರ ಮೂಲ ಯಾವುದು? ನಾಲ್ಕನೇದೇನೆಂದರೆ ಆಸ್ತಿ ಮತ್ತು ವೆಚ್ಚ. ಈ ಸಂಘದ ಒಟ್ಟು ವೆಚ್ಚ ಮತ್ತು ದೇಶ ವಿದೇಶಗಳಲ್ಲಿರುವ ಆಸ್ತಿಪಾಸ್ತಿಗಳ ವಿವರ. ಇನ್ನು ತೆರಿಗೆ ಪಾವತಿ. ಕಾನೂನಿನ ಪ್ರಕಾರ RSS ಅನ್ವಯವಾಗುವ ತೆರಿಗೆಗಳನ್ನು ಸಕ್ರಮವಾಗಿ ಪಾವತಿ ಮಾಡ್ತಾ ಇದೆಯಾ? ಇನ್ನು ಅನುಮತಿಗಳ ವಿವರ. ಸಾರ್ವಜನಿಕ ಕಾರ್ಯಕ್ರಮಗಳು, ಪಥಸಂಚಲನಗಳು ಮತ್ತು ಬೃಹತ್ ಸಭೆಗಳಿಗೋಸ್ಕರ ಪಡೆದ ಅಧಿಕೃತ ಒಪ್ಪಿಗೆಗಳು ಹಾಗೂ ನಿಯಮಾವಳಿಗಳ ಪಾಲನೆಯ ವಿವರಗಳು.
ರಾಷ್ಟ್ರೀಯತೆ, ಶಿಸ್ತು ಮತ್ತು ಕರ್ತವ್ಯವನ್ನು ಸದಾ ಬೋಧಿಸುವ ಸಂಘಟನೆ ಪಾರದರ್ಶಕತೆ ಮತ್ತು ಭಾರತದ ಸಂವಿಧಾನಕ್ಕೆ ಗೌರವ ನೀಡುವ ಮೂಲಕ ಈ ಮೌಲ್ಯಗಳನ್ನು ತಾನೇ ಮೊದಲು ಸಮಾಜಕ್ಕೆ ಪ್ರದರ್ಶನ ಮಾಡಬೇಕು ಅನ್ನೋದು ಖರ್ಗೆ ಅವರ ಸದಾಶಯ ಆಗಿದೆ. ಆದರೆ ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ಅವರು ಎತ್ತಿರುವ ಈ ಜವಾಬ್ದಾರಿಯುತ ಪ್ರಶ್ನೆಗಳಿಗೆ ಕೇರಳದ ಒಂದು ಕಾರ್ಯಕ್ರಮದಲ್ಲಿ RSS ಮುಖ್ಯಸ್ಥ ಮೋಹನ್ ಭಾಗವತ್ ಅವರು ನೇರ ಉತ್ತರ ಕೊಡದೆ ಇದನ್ನು ಕೇವಲ ರಾಜಕೀಯ ಗಿಮಿಕ್ ಅಂತ ಕರೆದು ಜಾರ್ಕೊಂಡ್ಬಿಟ್ಟಿದ್ದಾರೆ. ಮೋಹನ್ ಭಾಗವತ್ ಅವರು RSSಗೆ ಯಾವುದೇ ನೋಂದಣಿಯ ಅಗತ್ಯ ಇಲ್ಲ, ಯಾಕಂದ್ರೆ ಸಂಘ ಸರ್ಕಾರದಿಂದ ಯಾವುದೇ ಹಣವನ್ನು ಪಡೆದುಕೊಳ್ಳೋದಿಲ್ಲ, ಭಾರತದಲ್ಲಿ ಹಿಂದೂ ಧರ್ಮವೇ ನೋಂದಣಿಯಾಗಿಲ್ಲ, ಹಾಗೆಯೇ ಅನೇಕ ಸಂಸ್ಥೆಗಳು ನೋಂದಣಿ ಇಲ್ಲದೆ ಕೆಲಸ ಮಾಡ್ತಾ ಇವೆ. 100 ವರ್ಷಗಳಲ್ಲಿ ನಮಗೆ ಯಾರೂ ನೋಂದಣಿಗೆ ಒತ್ತಾಯಿಸಿಲ್ಲ. 1960ರ ದಶಕದಲ್ಲೇ RSS ತನ್ನ ಲಿಖಿತ ಸಂವಿಧಾನವನ್ನು ಸರ್ಕಾರಕ್ಕೆ ಸಲ್ಲಿಸಿತ್ತು ಮತ್ತು ಸರ್ಕಾರ ಅದನ್ನು ಅಂಗೀಕರಿಸಿತ್ತು. ಈಗ ಕೇವಲ ಜನರ ಮನಸ್ಸಿನಲ್ಲಿ ಸಂಶಯ ಮೂಡಿಸೋದಕ್ಕೆ ಇವರು ಪ್ರಯತ್ನ ಮಾಡ್ತಾ ಇದ್ದಾರೆ ಅಂತ ವಾದ ಮಾಡಿದ್ದಾರೆ. ಆದರೆ ನಾವಿಲ್ಲಿ ಗಮನಿಸಬೇಕಾಗಿರೋ ಅಂಶ ಏನಂತಂದ್ರೆ RSS ಸಂಘಟನೆ ಭಾರತೀಯ ಶಾಸನಬದ್ಧ ಕಾನೂನಿನಡಿಯಲ್ಲಿ ಯಾವುದೇ ಸೊಸೈಟಿ, ಟ್ರಸ್ಟು, NGO ಅಥವಾ ರಾಜಕೀಯ ಪಕ್ಷವಾಗಿ ಔಪಚಾರಿಕವಾಗಿ ಎಲ್ಲೂ ನೋಂದಣಿಯಾಗಿಲ್ಲ. ಆದ್ರೂ ಕೋಟ್ಯಾಂತರ ರೂಪಾಯಿಗಳ ದೇಣಿಗೆ ಮತ್ತು ವ್ಯವಹಾರಗಳನ್ನು ಇದು ಹೇಗೆ ನಿಭಾಯಿಸ್ತಾ ಇದೆ? ನ್ಯಾಯಾಲಯಗಳು ಇದನ್ನು ಕೇವಲ ವ್ಯಕ್ತಿಗಳ ಸಂಘ, ಅಸೋಸಿಯೇಷನ್ ಆಫ್ ಇಂಡಿವಿಜುವಲ್ಸ್ ಅಂತ ಪರಿಗಣಿಸಿ ಆದಾಯ ತೆರಿಗೆ ವಿನಾಯಿತಿ ನೀಡಿರಬಹುದು. ಆದರೆ ಸಾರ್ವಜನಿಕ ಉತ್ತರದಾಯಿತ್ವದಿಂದ ಇದು ಹೇಗೆ ಹೊರಗುಳಿಯೋದಕ್ಕೆ ಸಾಧ್ಯ ಅನ್ನೋ ಖರ್ಗೆ ಅವರ ಪ್ರಶ್ನೆಗೆ ಸಂಘದ ಬಳಿ ನಿಖರ ಉತ್ತರ ಇಲ್ದಂಗಾಗಿದೆ. ಕೆಲವು ದಿನಗಳ ಹಿಂದಷ್ಟೇ ಪ್ರಿಯಾಂಕ್ ಖರ್ಗೆ ಅವರು RSSಗೆ ನೋಂದಣಿ ಮತ್ತು ಸರ್ಕಾರದ ಉತ್ತರದಾಯಿತ್ವದಿಂದ ವಿನಾಯಿತಿ ನೀಡಿರುವ ಕಾನೂನು ನಿಬಂಧನೆ ಯಾವುದು ಅಂತ ಪ್ರಶ್ನೆ ಮಾಡಿದ್ರು. ಜೊತೆಗೆ ಈ ಬಗ್ಗೆ ಸ್ವತಃ ಅರ್ಥ ಮಾಡ್ಕೊಳ್ಳೋದಕ್ಕೆ ನಾಗ್ಪುರದಲ್ಲಿರೋ ಸಂಘದ ಪ್ರಧಾನ ಕಚೇರಿಗೆ ಭೇಟಿ ನೀಡೋದಕ್ಕೆ ನಾನು ಸಿದ್ಧ ಅಂತ ಪ್ರಿಯಾಂಕ್ ಖರ್ಗೆ ಸವಾಲು ಕೂಡ ಹಾಕಿದ್ರು. ಅದರ ಬೆನ್ನಲ್ಲೇ ಈಗ ಈ ಅಧಿಕೃತ ಪತ್ರದ ಮೂಲಕ RSSನ ಪಾರದರ್ಶಕತೆಯನ್ನು ಪ್ರಶ್ನೆ ಮಾಡ್ತಾ ಇದ್ದಾರೆ. RSSನ ಬೆನ್ನು ಮೂಳೆ ಮುರಿಯೋದರಲ್ಲಿ ಪ್ರಿಯಾಂಕ್ ಖರ್ಗೆ ಸಕ್ರಿಯವಾಗಿ ಕಾಣಿಸ್ಕೊಳ್ತಾ ಇದ್ದಾರೆ. ಯಾರೇ ಆಗಲಿ ದೇಶದ ಸಂವಿಧಾನ ಮತ್ತು ಕಾನೂನಿಗೆ ತಲೆ ಬಾಗಲೇಬೇಕು. RSS ಕೂಡ ಈ ದೇಶದ ಕಾನೂನಿನ ಚೌಕಟ್ಟಿಗೆ ಒಳಪಡಬೇಕು ಅಂತ ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ಅವರ ನಿಲುವು ಈಗ ದೇಶಾದ್ಯಂತ ಭಾರಿ ಚರ್ಚೆಗೆ ಗ್ರಾಸವಾಗಿದೆ. RSS ಕುರಿತು ಪ್ರಶ್ನೆಗಳು ಎತ್ತುವಂತೆ ಆಗಿದೆ. ಈ ಕುರಿತು ನಿಮ್ಗೆ ಏನನ್ಸುತ್ತೆ? RSS ತನ್ನ ಫಂಡಿಂಗ್ ಮತ್ತು ಆಸ್ತಿ ವಿವರಗಳನ್ನು ಸಾರ್ವಜನಿಕವಾಗಿ ಬಹಿರಂಗಪಡಿಸಬೇಕಾ? ನಿಮ್ಮ ಅನಿಸಿಕೆಗಳನ್ನು ಕೆಳಗೆ ತಪ್ಪದೆ ಕಮೆಂಟ್ ಮಾಡಿ. ನಮಸ್ಕಾರ.